ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಗೋಧಿಯ ಸೆಟ್ ದೋಸೆ, ಒಣ ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈ ಸೆಟ್ ದೋಸೆ ಮಾಡಲಿಕ್ಕೆ ನಾವು ಮಿಕ್ಸಿ ಗ್ರೈಂಡರ್ ಬೇಡ, ಫರ್ಮೆಂಟೇಷನ್ ಬೇಡ. ಆದರೂ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ದೋಸೆನ ನಾವು ಯಾವ ರೀತಿ ಮಾಡಬೇಕನ್ನೋದನ್ನು ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಚಿಕ್ಕ ಮಕ್ಕಳು, ಆಟ ಆಡೋ ಹುಡುಗರು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಅಷ್ಟು ಸರಳವಾದ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಏನೂ ಹಾಕದೇ ಇದ್ರು, ಫರ್ಮೆಂಟೇಷನ್ ಇಡದೇ ಇದ್ರೂ ಕೂಡ ತುಂಬಾನೇ ಸಾಫ್ಟ್ ಆಗಿರುವಂಥ, ಮೆತ್ತಗಿರುವಂಥ ಸೆಟ್ ದೋಸೆಯನ್ನ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಮಾಡ್ತಾ ಇದ್ದೀನಿ ಬಂಧುಗಳೇ. ಅದರಿಂದ ಈ ದೋಸೆ ಇಷ್ಟು ಸಾಫ್ಟ್ ಆಗಿ ಬರುತ್ತೆ. ಬನ್ನಿ ಹಾಗಾದ್ರೆ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನೋಡ್ರಿ, ಇಲ್ಲೇ ಚಿರೋಟಿ ರವಾ. ಈ ಚಿರೋಟಿ ರವಾನ ಒಂದು ಸೌಟಿಗಿಂತ ಸ್ವಲ್ಪ ಕಮ್ಮಿನ ಒಂದು ಮಿಕ್ಸಿಂಗ್ ಬೌಲ್ನಾಗ ಹಾಕಿ ಇದರಲ್ಲಿ ನೋಡ್ರಿ ನೀರು ಮಜ್ಜಿಗೆಯನ್ನ ಹಾಕೊಂಡೆ. ಅದು ನಾವು ಚಿರೋಟಿ ರವೆ ಎಷ್ಟಿತ್ತಲ್ವ ಅದರ 3 ಪಟ್ಟು ನಾನಿಲ್ಲೇ ಮಜ್ಜಿಗೆನ ಹಾಕೊಂಡಿದ್ದೀನಿ. ಈ ಮಜ್ಜಿಗೆನ ಹಾಕೊಂಡು ರವಾನ ಮುಳುಗಿಸಿದೆ. ಅದರಲ್ಲಿ 1 ಚಿಟಿಕೆಯಷ್ಟು ಸೋಡಾ ಹಾಕೊಂಡೆ. ಮಿಕ್ಸ್ ಮಾಡಿ ಇದನ್ನ ಪಕ್ಕಕ್ಕೆ ಇಡ್ತೀನಿ. ಚಟ್ನಿ ಮಾಡ್ಕೊಳ್ಳೋಣ. ಇವಾಗ ನಾವು ಚಟ್ನಿ ಮಾಡಕ್ಕೆ ನಮಗೆ ಮಿಕ್ಸರ್ ಜಾರ್ ಅಂತೂ ಬೇಕ್ರೆ. ಅದ್ರೊಳಗೆ ಚೂರು ಉಪ್ಪು, ಚೂರು ಬೆಲ್ಲ, ಚೂರು ಹುಣಸೆ ಹಣ್ಣು, 1 ಚಮಚದಷ್ಟು ಹುರುಗಡಲೆ, 1 ಹಸಿಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಮತ್ತು ಕೊಬ್ಬರಿನ ಒಂದು 10 ನಿಮಿಷ ಮುಂಚೆ ನಾನು ತುರಿದು ಮುಣಗುವಷ್ಟು ನೀರು ಹಾಕಿ ಇಟ್ಟಿದ್ದೆ ರೀ. ಅದನ್ನ ಈಗ ನೀರಿನ ಸಮೇತ ಹಾಕೊಂಡು ಸ್ವಲ್ಪ ತರಿಯಾಗಿ ಇದನ್ನ ರುಬ್ಬಿಕೊಂಡ ಬರ್ತೇನ್ರಿ. ನೋಡ್ರಿ, ನಮ್ಮ ಚಟ್ನಿ ರೆಡಿ ಆತ್ರಿ. ಇದನ್ನ ಒಂದು ಬೌಲಿಗೆ ತೆಗಿತೇನ್ರಿ. ಇದಕ್ಕೆ ನಾನು ತಡಕ ಒಗ್ಗರಣೆ ಕೊಡಲ್ರಿ. ಯಾಕಂದ್ರೆ ನಮ್ಮ ಒಣ ಕೊಬ್ಬರಿ ಒಳಗೆ ಜಿಡ್ಡಿನ ಅಂಶ ಭಾಳ ಇರ್ತೈತ್ರಿ. ಆ ಒಗ್ಗರಣೆ ಅವಶ್ಯಕತೆ ಇಲ್ರಿ ನಮಗಿದು. ಇದು ಒಗ್ಗರಣೆ ಇರ್ಲಾರ್ನ ಭಾಳ ರುಚಿ ಇರ್ತೈತ್ರಿ. ನಿಮಗೆ ಬೇಕಂದ್ರೆ ನೀವು ಒಗ್ಗರಣೆ ಕೊಡ್ಬೋದ್ರಿ, ಕೊಡಬಾರ್ದು ಅಂತೇನಿಲ್ರಿ. ನೋಡ್ರಿ ಎಷ್ಟು ಜಿಡ್ಡು ಐತಿ. ಇದಕ್ಕೆ ಮತ್ತೆ ಒಗ್ಗರಣೆ ಕೊಟ್ವಿ ಅಂದ್ರೆ ಬಾಯೆಲ್ಲ ಬರೀ ಜಿಡ್ಡು ಆಗತ್ರಿ, ತಿನ್ನಕ್ಕಾಗಂಗಿಲ್ರಿ ನಮ್ಗೆ. ಅದಕ್ಕೋಸ್ಕರ ನಾವು ಒಗ್ಗರಣೆ ಕೊಡಂಗಿಲ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಒಂದ್ಸಲ ಮಾಡಿ ನೋಡ್ರಿ ನೀವು. ನೋಡ್ರಿ, ನಮ್ಗಾದ್ರೂ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ನಾಗ ಹಾಕೊಂಡ್ರೆ ಸ್ವಲ್ಪ ಗಟ್ಟಿಗಿರ್ಬೇಕ್ರಿ ಚಟ್ನಿ. ಭಾಳ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚಟ್ನಿ ರೆಡಿ ಆಯ್ತು, ಪಕ್ಕಕ್ಕೆ ಇಟ್ಕೊಂಡಿನ್ರಿ. ಈಗ ಅದನ್ನ ರವೆ ಹಾಕಿಟ್ಟಿದ್ವಲ್ರಿ. ಈಗ ನೋಡ್ರಿ ಅರಳ್ದಂಗೆ ಆಗ್ಬಿಟ್ಟೈತ್ರಿ ನಮ್ಮ ರವೆ. ಚಟ್ನಿ ಮಾಡ್ಕೊಳ್ಳೋರ್ಗನ ಚಟ್ನಿ ಮಾಡ್ಕೊಂಡು 1 ನಿಮಿಷನಾಗ ಚಟ್ನಿ ಮಾಡ್ಕೊಂಡಿವ್ರೆ ನಾವು. ಅಷ್ಟರೊಳಗೆ ನಮ್ಮ ರವೆ ಎಲ್ಲ ಚೆನ್ನಾಗಿ ಅರಳೈತ್ರಿ. ಇದಕ್ಕೆ ರುಚಿಗೆ ಅನುಸಾರ 1/4 ಸ್ಪೂನಷ್ಟು ಕಲ್ಲುಪ್ಪು, ಹಾಗೆ ನಾ ರವೆ ಎಷ್ಟು ತೊಗೊಂಡಿದ್ನಲ್ಲ ಅಷ್ಟು ಅಕ್ಕಿ ಹಿಟ್ಟ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟ, 3/4 ಕಪ್ಪಿನಷ್ಟು ರವೆ, 3/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಿನಷ್ಟು ಗೋಧಿ ಹಿಟ್ಟು ಬಂದಿದೆ. ನಾನು ಇಲ್ಲಿ ತೊಗೊಂಡಿರೋದು ಸೌಟ್. ನಿಮಗೆ ಅಳತಿ ಕರೆಕ್ಟಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾನು ಕಪ್ ಅಂತ ಹೇಳಿದೆ ಬಂಧುಗಳೇ. ಅಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗ್ಲಿ ಅಂತ. ಮೊದಲ ನೀರು ಹಾಕೋಬೇಡ್ರ, ಅದು ಮಜ್ಜಿಗೆ ಇದ್ರೊಳಗನ್ನ ಕಲಿಸ್ಕೊರಿ. ನಂತರ ನೋಡ್ರಿ, ಬೇಕು ಅಂದ್ರೆ ನೀರು ಹಾಕೊಡ್ರಿ. ಈಗ ನಾನು ಸ್ವಲ್ಪ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿನ್ರಿ. ಇವಾಗ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟ್ರಿ ಇದು ದೋಸೆ ಮಾಡಕ್ಕೆ ರೆಡಿ ಆತ್ರಿ. ಈಗ ಕರೆಕ್ಟ್ ಆಗೈತದಲ್ರಿ. ಈಗ ಜಾಸ್ತಿ ನೀರೂ ಇಲ್ಲ, ಜಾಸ್ತಿ ತೆಳುನೂ ಇಲ್ರಿ. ಗ್ಯಾಸ್ ಹಚ್ಚಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀರಿ ಆಲ್ರೆಡಿ. ಆ ಬಿಸಿ ಆಗಿರೋ ಹಂಚಿನೊಳಗೆ ಹಿಟ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಾಕತ್ತೀನ್ರ ನಾನು. ಯಾಕಂದ್ರೆ ನಮ್ಮ ಸೆಟ್ ದೋಸೆ ಅಂದ್ರೆ ಸ್ವಲ್ಪ ದಪ್ಪಗನೇ ಇರ್ಬೇಕ್ರ. ನಮ್ಮ ಮನ್ಯಾಗ ಸೆಟ್ ದೋಸೆ ಆಗಲಿ ಯಾವ ದೋಸೆನೇ ಆಗಲಿ ಸ್ವಲ್ಪ ದೊಡ್ಡನೇ ಮಾಡ್ಬೇಕ್ರಿ. ನಾವು ಸಣ್ಣ ಮಾಡಂಗಿಲ್ರಿ. ಹಂಗಾಗಿ ದೊಡ್ಡದೇ ಮಾಡಾಕತ್ತಿ ನೋಡ್ರಿ ನಾನು. ಈಗ ಇದ್ರ ಮ್ಯಾಲೆ ಚೂರು ಬೆಣ್ಣೆ ಹಚ್ಚಾಕತ್ತೀನ್ರಿ. ಜಾಸ್ತಿನೂ ಇಲ್ರಿ ನಾನು. ಹಿಂಗೆ ಇದ್ರ ಮ್ಯಾಲೆ ಸೌರಿ ಬೇಕಂದ್ರೆ ಇದ್ರ ಮ್ಯಾಲೆ ಬಂದಿದ್ದು ತಕೊಂಡ್ಬಿಡ್ರಿ. ಅದನ್ನ ಅಷ್ಟು ಬೆಣ್ಣೆ ಹಾಕಿರ ಸಾಕ್ರಿ ನಮಗೆ. ಚೂರು ಬೆಣ್ಣೆ, ಒಂದು ಕಡ್ಲಿ ಕಾಳಷ್ಟು ಬೆಣ್ಣೆ ರೀ. ಈಗ ನೋಡ್ರಿ ಹೊಳಿಸಿ ಹಾಕ್ತಿ ನೋಡ್ರಿ ನಾನೀಗ. ವಾವ್, ನೋಡ್ರಿ ಕಲರ್ ಬಂಗಾರ ಬಣ್ಣ ಬಂದಗಳೇ. ಇದಕ್ಕೆ ನಾವು ಉದ್ದಿನ ಬೇಳೆ ಇಲ್ಲ, ಫರ್ಮೆಂಟೇಷನ್ ಇಲ್ಲ, ಅಕ್ಕಿ ಏನೂ ಹಾಕಿಲ್ಲ, ಅವಲಕ್ಕಿ ಅದು. ಆದರೂ ಕೂಡ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಈ ಗೋಧಿ ದೋಸೆ ಸೂಪರ್ ಆಗೈತೆ ನೋಡ್ರಿ ಬಂಧುಗಳೇ. ಮೆತ್ತಗ ಹೂವಿನಂಗೆ ಇರ್ತೈತ್ರಿ, ಹಳ್ಳಿಗತೆ ಇರ್ತೈತ್ರಿ ನಮಗಿದು. ಈಗ ನಾವು ತೊಗೊಂಡಿರುವಂಥ ಮೆಜರ್ಮೆಂಟ್ನೊಳಗೆ 4 ದೊಡ್ಡ ದೋಸೆ ಆಗ್ತಾವ್ರಿ. ಆರಾಮಾಗಿ ಇಬ್ಬರು ತಿನ್ಬಹುದು. ಕಡಿಮೆ ತಿನ್ನೋರಾದರೆ, ಜಾಸ್ತಿ ತಿನ್ನೋರಾದರೆ ಒಬ್ಬರೇ ತಿನ್ಬಹುದು ಬಂಧುಗಳೇ. ಈಗ ನೋಡ್ರಿ, ಈಗ ಇದನ್ನ 2 ಬದಿಗೆ ಸುಡ್ಬೇಕಂತಿಲ್ಲ. ಇದನ್ನ ಒಂದೇ ಬದಿಗೆ ಸುಟ್ಟಿದ್ದೀನಿ ನೋಡ್ರಿ. ನಾನೀಗಲೇ 2 ಬದಿಗೆ ಬೇಕಂದ್ರೆ ನೀವು ಸುಟ್ಕೋಬಹುದು. ಈಗ ನೋಡ್ರಿ, ವಾವ್, ಏನು ಹೋಲ್ಸ್ರಿ. ಬಾಬಾ, ಇಷ್ಟು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಆಗೈತೆ ಅಂತ. ಈಗ ನೋಡ್ರಿ 4 ದೋಸೆ ನಾ ರೆಡಿ ಮಾಡ್ಕೊಂಡಿನ್ರಿ. ಈಗ ಸರ್ವ್ ಮಾಡಕತ್ತೀವಿ ನೋಡ್ರಿ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರ್ತೈತ್ರಿ. ಮಾಡೋದು ಭಾಳ ಸರಳ್ರಿ. 5 ನಿಮಿಷನೊಳಗೆ ನಾವು ಚಟ್ನಿ ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು, ಹಿಟ್ಟನ್ನು ಕಲಿಸ್ಕೋಬಹುದು ಬಂದ್ರೆ. ಪಟ ಅಂತ ಆಗತ್ರಿ. ಇದು ಜಾಸ್ತಿ ಟೈಮ್ ತೊಗೊಳಲ್ರಿ. ಹೈ ಫ್ಲೇಮ್ನೊಳಗಿಟ್ಟು ನಾವು ಇದನ್ನು ಪಟ ಮಾಡ್ಕೋಬಹುದ್ರಿ. ಈಗ ಹಬ್ಬದೊಳಗೆ ಕೆಲಸ ಭಾಳ ಇರ್ತೈತ್ರಿ. ಅಂಥದ್ರೊಳಗೆ ಈಜಿ ಆಗಿರುವಂಥ ನಾವು
ಬ್ರೇಕ್ಫಾಸ್ಟನ್ನು ಹುಡುಕ್ತೀವ್ರಿ. ಯಾಕಂದ್ರೆ ನಮ್ಮ ಹೊಟ್ಟೆ ಕೇಳಂಗಿಲ್ರಿ, ಮುಂಜಾನೆ ತಿಂಡಿ ಅಂತೂ ಬೇಕಲ್ರಿ. ಹಂಗಾಗಿ ನೋಡ್ರಿ, ಈಗ ನಾವು ಇದಕ್ಕೆ ಈಗ ಹಬ್ಬದೊಳಗೆ ಉಪವಾಸ ಮಾಡ್ತಿರ್ತೀವಲ್ರಿ, ಅದಕ್ಕೋಸ್ಕರ ಇದಕ್ಕೆ ಬೆಳ್ಳುಳ್ಳಿ ಅದು ಏನು ಹಾಕಿಲ್ರಿ. ನಾ ಚಟ್ನಿಗೆ ನೀವು ಬೇಕಂದ್ರೆ ಬೆಳ್ಳುಳ್ಳಿ ಹಾಕೋರಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ನಾ ಏನು ಹಾಕಿಲ್ರಿ. ಸಿಂಪಲ್ ಆಗಿ ಈ ವ್ರತದ ಉಪವಾಸದ ತಿಂಡಿ ಅಂತ ಕೂಡ ನಾವು ಹೇಳ್ಬೋದು ನೋಡಿ. ಇದಕ್ಕೆ ಬಳಸಿರುವಂಥ ಸೀಕ್ರೆಟ್ ವಸ್ತು ಮಜ್ಜಿಗೆ ಬಂಧುಗಳೇ. ಮಜ್ಜಿಗೆಯಿಂದ ಸಾಫ್ಟ್ ಆಗಿರುವಂಥ ದೋಸೆ ರೆಡಿ ಆಗುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಟ್ರೈ ಮಾಡಿರಿ. ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.